ಚಳಿಗಾಲದ ಅಧಿವೇಶನವನ್ನು ನಾವು ಈ ಸರ್ಕಾರದ ಜನವಿರೋಧಿ ಧೋರಣೆಯನ್ನು ಯಾವ ರೀತಿಯಲ್ಲಿ ನಾವು ಅವರಿಗೆ ಅವರ ವಿರುದ್ಧವಾಗಿ ಹೋರಾಟ ಮಾಡಬೇಕು, ಹೇಗೆ ನಮ್ಮ ವಿಧಾನ ಮಂಡಲದಲ್ಲಿ ನಮ್ಮ ಒಂದು ಕೆಲಸಗಳು ಹೇಗಿರಬೇಕು ಅಂತ ಹೇಳಿ ಆಗಲೇ ಸುದೀರ್ಘವಾಗಿ ನಾವು JDS ಮತ್ತು BJP ಇಬ್ಬರೂ ಕೂಡ ಚರ್ಚೆ ಮಾಡಿದ್ದೀವಿ. ಇವತ್ತು ರಾಜ್ಯದಲ್ಲಿರತಕ್ಕಂಥ ಜ್ವಲಂತ ಸಮಸ್ಯೆಗಳು, ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅಧಿವೇಶನ ಕರೆಯತಕ್ಕಂಥ ಉದ್ದೇಶ ಏನಿತ್ತು, ಆ ಉದ್ದೇಶ ಅಲ್ಲಿ ಆರೋಗ್ಯಕರ ಚರ್ಚೆಯಾಗಿ ಅಲ್ಲಿ ಆ ಭಾಗದ ಜನರಿಗೆ ಅದು ಉಪಯೋಗ ಆಗಬೇಕು ಅನ್ನೋದು ನಮ್ಮ ಒಂದು ವಿಚಾರ ಇತ್ತು. ಆದರೆ ಸರ್ಕಾರ ಬರೀ ಪ್ರತಿ ಅಧಿವೇಶನದಲ್ಲಿ ಬರೀ ಬಿಲ್ ಪಾಸ್ ಮಾಡ್ಕೊಳ್ಳೋದು, ಬೇರೆ ಯಾವುದಕ್ಕೂ ಅವಕಾಶ ಕೊಡದೆ ಮುಂದಕ್ಕೆ ಹೋಗೋದು, ಇದೇ ಮಾಡ್ಕೊಂಡು ಬರ್ತಾ ಇದೆ. ಕಳೆದ 20-25 ದಿವಸಗಳಿಂದ ಅಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೀವಿ. ರೈತರು ಏನು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ರೈತರು ಏನು ಸಂಕಷ್ಟದಲ್ಲಿದ್ದಾರೆ ಆ ವಿಚಾರವಾಗಿರ್ಬೋದು. ಮತ್ತು ಈ ಸ್ಕೂಲ್ಗಳಲ್ಲಿ, ಪ್ರೈಮರಿ ಸ್ಕೂಲ್ಗಳಲ್ಲಿ ಇನ್ನೂ ಇಷ್ಟುವರೆಗೂ ಯೂನಿಫಾರ್ಮ್ಗಳನ್ನ ಕೊಡ್ತಾ ಇಲ್ಲ, ಶೂಗಳನ್ನ ಕೊಡ್ತಾ ಇಲ್ಲ. ಮಕ್ಕಳಿಗೆ ಅವ್ರು ಯಾವ ಥರ ಅವರು ವಿದ್ಯಾಭ್ಯಾಸ ಮಾಡ್ತಾರೆ. ಮೂರನೇದಾಗಿ ಇವತ್ತು ಬೆಂಗಳೂರು ನಗರ ನಿನ್ನೆ ಆಗಿರತಕ್ಕಂಥ ಘಟನೆ 7.11 crore ಅಗಳ್ದೊರಡೆ ಆಗಿದೆ. ಅದು ಪ್ರೈಮ್ ಲೊಕೇಶನ್ ಜಯನಗರ ಅಶೋಕ ಪಿಲ್ಲರಲ್ಲಿ ಒಂದು ಬ್ಯಾಂಕಿನ HDFC ಬ್ಯಾಂಕಿನ ದುಡ್ಡದು, ಅದು CMS, ಅದು ಏಜೆನ್ಸಿ ಮುಖಾಂತರ ವಿತ್ ಗನ್ಮ್ಯಾನ್ಗಳಿರ್ತಾರೆ, ಅಲ್ಲಿಂದ ತರ್ತಾ ಇರತಕ್ಕಂಥ ಬ್ಯಾಂಕ್ ಹಣಕ್ಕೆ ಗ್ಯಾರಂಟಿ ಇಲ್ಲ. ಇವತ್ತು ದಿನನಿತ್ಯ ಕ್ರೈಮು, ದಿನನಿತ್ಯ ದರೋಡೆ, ದಿನನಿತ್ಯ ಈ ತರ ಜಾಸ್ತಿ ಆಗ್ತಾ ಇದೆ. ಬಟ್ ಇವತ್ತು ಗೃಹ ಇಲಾಖೆ ರಾಜ್ಯದಲ್ಲಿ ಇದೆಯಾ ಇಲ್ಲೋ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗೃಹ ಮಂತ್ರಿಗಳು ಮಾತಾಡಿದ್ರೆ ಹೇಳ್ತಾರೆ, ನಾವು ಲಘುವಾಗಿ ತಗೊಂಡಿಲ್ಲ, ನಾವು ಮಾಡ್ತೀವಿ, ಪತ್ತೆ ಹಚ್ತೀವಿ ಅಂತ ಹೇಳ್ತಾರೆ. ಇವತ್ತು ಗೃಹ ಇಲಾಖೆ ಯಾವುದೇ ಪೊಲೀಸ್ ಠಾಣೆಗಳಿಗೆ ಹೋಗಿ ಒಂದು FIR ಮಾಡಬೇಕಂದ್ರೆ ದಿನಾ ತಿರುಗಬೇಕು. ಇನ್ಸ್ಪೆಕ್ಟರ್ಗಳಲ್ಲಿ ಠಾಣೆಯಲ್ಲಿರಲ್ಲ. FIR ಮಾಡಬೇಕಾದ್ರೆ ಅವ್ರ ಅನುಮತಿ ಬೇಕು ಅಂತಾರೆ. FIR ಮಾಡಿದ್ರೂ ಸಹ ಅದನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡಲ್ಲ. ಅವ್ರಿಗೂ ದುಡ್ಡು ಬರುತ್ತೆ, ದುಡ್ಡು ಸಿಗುತ್ತೆ ಅಂದ್ರೆ ಮುಂದಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ಏನ್ ಕೆಲಸನೂ ಮಾಡಲ್ಲ. ನಂದೇ ಉದಾಹರಣೆಗೆ ಅಧಿವೇಶನದಲ್ಲಿ ಮಾತು ಕೊಟ್ರು ಸನ್ಮಾನ್ಯ ಗೃಹ ಸಚಿವರು, ನೀವೇನ್ ಕಳ್ಕೊಂಡಿದ್ದೀರಾ ಫುಲ್ಲು ನಾವು ಅದನ್ನು ರಿಕವರಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಇಷ್ಟುವರೆಗೂ ಆಗಿಲ್ಲ, 1 ವರ್ಷ ಆಯ್ತು. ನಂದಕ್ಕಿಂತ ನಾನು ಹೇಳ್ತಾ ಇಲ್ಲ, ಜನರಲ್ ಆಗಿ ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಿಸ್ನೆಸ್ ಮಾಡೋರಾಗ್ಲಿ, ಬೇರೆ ಬೇರೆ ಬಂಡವಾಳ ಹೂಡಿಕೆ ಮಾಡೋರಾಗ್ಲಿ, ಇಂಡಸ್ಟ್ರಿ ನಡೆಸೋರಾಗ್ಲಿ, ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಇಲ್ಲಿ ರಕ್ಷಣೆನೇ ಇಲ್ಲ, ಆ ಪರಿಸ್ಥಿತಿ ಇದೆ. ಆಗ್ಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದಂಗೆ ಇವತ್ತು KIDB ರೈತರ ಹತ್ರ ಭೂಮಿಯನ್ನ ಕಿತ್ಕೊಂಡು, ಉದಾಹರಣೆಗೆ ದೇವನಹಳ್ಳಿದೆ ನಾನು ಹೇಳ್ತೀನಿ, ಕಿತ್ಕೊಂಡು ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಲಗ್ಗಿಸದೆ ಅದನ್ನು ರಿಯಲ್ ಎಸ್ಟೇಟ್ ದಂಧೆಗೆ ಬಳಕೆ ಮಾಡ್ತಾರೆ. ಕರ್ನಾಟಕ ಜ್ಯುವೆಲರಿ ಮೆಗಾ ಪಾರ್ಕ್ ಮಾಡಬೇಕು ಅಂತೇಳಿ ಹಿಂದಿನ ಸರ್ಕಾರ ಸನ್ಮಾನ್ಯ ಬೊಮ್ಮಾಯಿ ಅವರು ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. 200 ಕೋಟಿ ಬಡ್ಜೆಟ್ ಅಲ್ಲಿ ಒಂದು ಮೆಗಾ ಪಾರ್ಕ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅದಾದ್ಮೇಲೆ ಈ ಸರ್ಕಾರ ಬಂದ ಮೇಲೆ ಏನೂ ಮಾಡಿಲ್ಲ. ಮತ್ತೆ ಸರ್ಕಾರ ಗಮನಕ್ಕೆ ನಾನು ತೆಗೆದುಕೊಂಡು ಹೋದೆ, ಅರ್ಜಿ ಹಾಕಿ ಎಂದ್ರು. ನಾನು ಅದಕ್ಕೆ ಅರ್ಜಿನೂ ಹಾಕ್ದೆ. 500 ಕೋಟಿ ಬಂಡವಾಳ ಹಾಕ್ತಿವಿ, ನಾವೇ 10,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತೀವಿ, ಒಂದು ದೊಡ್ಡ ಪ್ರೊಡಕ್ಷನ್ ಆಗುತ್ತೆ. ಎಲ್ಲ ರಾಜ್ಯದಲ್ಲಿ ಇದೆ, ಬೇರೆ ಬೇರೆ ಕಡೆ, ಅದು ವೆಸ್ಟ್ ಬೆಂಗಾಲ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗುಜರಾತ್ ಇರ್ಬೋದು, ಎಲ್ಲಾ ಕಡೆನೂ ಇದೆ. ಹಾಗೆ ನಮಗೂ ಇಲ್ಲಿ ಕೊಡಿ ಕರ್ನಾಟಕದಲ್ಲಿ ಅಂತ ಕೇಳಿದ್ವಿ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಮೊನ್ನೆ ಅಲರ್ಟ್ ಮಾಡಿದ್ದಾರೆ, ಯಾರು ಗೊತ್ತಾ, ಜರ್ಮನ್ ಕಂಪನಿ ಅಂತೆ, ಕೊರಿಯನ್ ಕಂಪನಿ ಅಂತೆ, ಕರ್ನಾಟಕದ ರೈತರ ಭೂಮಿಯನ್ನ ಕಿತ್ಕೊಂಡು ಕರ್ನಾಟಕದವ್ರಿಗೆ ಅವಕಾಶ ಮಾಡಿಕೊಡಲ್ಲ. ಯಾಕಂದ್ರೆ ನಾವು ಲಂಚ ಕೊಡಲ್ಲ ನೋಡಿ,
ಅವ್ರಂದ್ರೆ ಹೆಂಗ್ ಬೇಕಾದ್ರೆ ಲಂಚ ತಗೋಬೋದಲ್ವಾ, ಅದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಅಲಾಟ್ ಮಾಡಿದ್ದಾರೆ. ಕೇಳಿದ್ರೆ ಮುಂದಕ್ಕೆ ನೋಡೋಣ ಅಂತಾರೆ. ಆ ಪರಿಸ್ಥಿತಿ ಈ ರಾಜ್ಯದಲ್ಲಿ ಇರತಕ್ಕಂಥದ್ದು. ಇವತ್ತು ಯಾವುದೇ ಒಂದು ಡೆವಲಪ್ಮೆಂಟ್ ಕೆಲಸಗಳು ನಡೆಯಲ್ಲ. ಯಾವುದೇ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಕ್ಕೆ ರೆಡಿ ಇಲ್ಲ. ಇವತ್ತು ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಡು ಬರ್ತಾರೆ, ಆ ದುಡ್ಡು ರಿಕವರಿಯಲ್ಲೇ ಇರ್ತಾರೆ. ಇದೇ ನಡೀತಾ ಇರತಕ್ಕಂಥದ್ದು. ಹಗಲ್ ದರೋಡೆಗಳು ನಡೀತಾ ಇದೆ. ಜನರು ಇವತ್ತು ಯಾವಾಗಪ್ಪ ಈ ಸರ್ಕಾರವನ್ನ ಮನೆ ಕಳಿಸ್ತೀವಿ ಅಂತ ಹೇಳಿ ಇವತ್ತು ಇಡೀ ಶಾಪ ಆಗ್ತಾ ಇರತಕ್ಕಂಥದನ್ನ ನಾವು ಗಮನಿಸ್ತಾ ಇದೀವಿ. ಅದರಿಂದ ಮುಂದಿನ ದಿನಗಳಲ್ಲಿ ನಾವು ಮತ್ತು ಬಿಜೆಪಿಯವರು ಇಬ್ಬರು ಶಾಸಕರು ಕೂಡ ಯಾವ ಮಟ್ಟಕ್ಕೆ ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಾವು ಇವಾಗ ಮಾತಾಡ್ಕೊಂಡಿದೀವಿ. ಮುಂದಿನ ನಮ್ಮ ಒಂದು ಹೋರಾಟ ಜಂಟಿಯಾಗಿ ನಡೀಬೇಕು ಅಂತೇಳಿ ತೀರ್ಮಾನ ಮಾಡಿದೀವಿ. ನಮ್ಮ ಪಕ್ಷದ ವರಿಷ್ಠರು ನಿರ್ದೇಶನದಂತೆ ನಾವು ಕೂಡ ಅದನ್ನು ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.